ಬರ್ತ್ಡೇ ಇವತ್ತು. ಸೊ ಅವರಿಗೊಂದು ನಾನು ಸರ್ಪ್ರೈಸ್ ಪ್ಲಾನ್ ಮಾಡಿದ್ದೇನೆ. ಹೆಂಗಿತ್ತು ನಿಮ್ಮ ಸರ್ಪ್ರೈಸ್ ಇವತ್ತಿಂದು? ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಫ್ರೆಂಡ್ಸ್. ಆಫ್ಟರ್ ಲಾಂಗ್ ಟೈಮ್ ಇವತ್ತು ನಿಮ್ಮ ಮುಂದೆ ನಾನು ಹೊಸದಾಗಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆಲ್ರೆಡಿ ಮಾಡಿದ್ದೆ, ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ ಅಷ್ಟೇ. ಹಾಗೆ ಫ್ರೆಂಡ್ಸ್, ನಾವು ಇವಾಗ ಎಲ್ಲಿಗೆ ಹೋಗ್ತಾ ಇರೋದಂತ ಹೇಳಿದರೆ, ನಾವು ನಮ್ಮ ಊರಿಗೆ ಬಂದಿದ್ವಿ. ಸೊ ಹಾಗಾಗಿ ಊರಿಗೆ ಬಂದ ಮೇಲೆ ಬೀಚಿಗೆ ಹೋಗೋದಂದರೆ ಒಂದು ಮಜಾನೇ ಇರೋದಿಲ್ಲ ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ಬೀಚಿಗೆ ಹೋಗಿ ಬರುವ. ಬೀಚಿಗೆ ಹೋಗ್ಲಿಕ್ಕೆ ಇನ್ನೊಂದು ಕಾರಣ ಕೂಡ ಉಂಟು. ಯಾಕೆ ಅಂತ ಹೇಳಿದರೆ, ನನ್ನ ಹಸ್ಬೆಂಡ್ ಇದು ಬರ್ತಾರೆ ಫ್ರೆಂಡ್ಸ್ ಇವತ್ತು. ಸೊ ಹಾಗಾಗಿ ಅವರಿಗೊಂದು ಸಣ್ಣದಾಗಿ ಸರ್ಪ್ರೈಸ್ ಮಾಡುವ ಅಂತ ಹೇಳಿ ನಾವು ಅಲ್ಲಿಗೆ ಹೋಗ್ತಾ ಇದ್ದೇವೆ. ಆ್ಯಕ್ಚುಲಿ ಎಂತಂತ ಹೇಳಿದರೆ, ಸರ್ಪ್ರೈಸ್ ಮಾಡೋದವರಿಗೆ ವಿಷಯ ಗೊತ್ತಿಲ್ಲ, ಬಟ್ ಬೀಚಿಗೆ ಹೋಗುವ ಅಂತ ಹೇಳಿ ಮಕ್ಕಳ ಹಠದಿಂದ ಹೊರಡಿದ್ದು. ಸುಮಾರು ಟೈಮ್ ಬಿಟ್ಟು ಫೈನಲಿ ಇವತ್ತು ನಾವು ಬೀಚ್ಗೆ ಬಂದಿದ್ದೇವೆ. ಸೊ ನೋಡಿ, ಬೀಚ್ ಅವತ್ತು ಒಂದ್ಸಲ ಬಂದಿದ್ವಿ, ಬಟ್ ನಮ್ಮದು ಇಲ್ಲ ಯಾಕೆಂದರೆ ಅಟೆಂಡ್ ಮಾಡಿ ಗೊತ್ತಿಲ್ಲ ನೋಡಿ. ನಮ್ಮ ಬೀಚ್ ನೋಡಿ, ನಮ್ಮ ಬೀಚ್ ಪಡುಬಿದ್ರಿ ಬೀಚ್. ಏನು ಮಾಡುದು ರೀದಾ ನೀನು? ಬೇಡ ಬೇಡ, ಓಯ್ അങ്ങനെ എടുത്ത് വരെ പോകില്ല, തെല്ലിക്ക് സബർ. ಕ್ರ್ಯಾಬು ಫ್ರೆಂಡ್ಸ್, ನನ್ನ ಹಸ್ಬೆಂಡ್ ಇದು ಬರ್ತ್ಡೇ ಇವತ್ತು. ಸೊ ಅವರಿಗೊಂದು ನಾನು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೇನೆ. ಸಣ್ಣದಾಗಿ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದೆ. ಅದು ಫ್ಲಾಪ್ ಆಗ್ತದಾ ಹಿಟ್ ಆಗ್ತದ ಗೊತ್ತಿಲ್ಲ, ಬಟ್ ಅವರಿಗೊಂದು 50% ಡೌಟ್ ಉಂಟು, ಸ್ವಲ್ಪ ಡೌಟ್ ಉಂಟು. ನೋಡುವ, ಸಣ್ಣದಾಗಿ ಸ್ವಲ್ಪ ಟೈಮಲ್ಲಿ ಮಾಡಿದೆ. ನಾನು ಮತ್ತು ನನ್ನ ಸಿಸ್ಟರ್ ಸೇರಿ ಮಾಡಿದ್ದು. ಸೊ ಬನ್ನಿ, ಸರ್ಪ್ರೈಸ್ ಏನಂತ ಹೇಳಿ ನಾನು ತೋರಿಸ್ತೇನೆ. ಇವಾಗ ಹೇಗೆ ಆಗ್ತದೆ ಅಂತ ಗೊತ್ತಿಲ್ಲ. ನನ್ನ ಇವತ್ತಿನ ವ್ಲಾಗಿಂಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಹಾಗೆ ನಾವು ಸರ್ಪ್ರೈಸ್ ಬಂದು ಕಾರಲ್ಲೇ ಅರೇಂಜ್ ಮಾಡಿದ್ವಿ. ಸೊ ಕಾರಲ್ಲೇ ಸ್ವಲ್ಪ ಸಣ್ಣದಾಗಿ ಡೆಕೋರೇಷನ್ ಮಾಡಿಬಿಟ್ಟು ಒಂದು ಕೇಕ್ ಆ ಥರ ಇಟ್ಬಿಟ್ಟು ಮಾಡಿದ್ವಿ. ಸಿಂಪಲ್ ಮಾಡಿದ್ದು, ಬಟ್ ಅವರಿಗೆ 50% ಡೌಟ್ ಇತ್ತು. ಏಕಂತ ಹೇಳಿದರೆ, ನಾನು ಒತ್ತಿ ಹೇಳ್ತಿದ್ದೆ ಕಾರಲ್ಲಿ ಟವೆಲ್ ಉಂಟು, ಬನ್ನಿ ಹೋಗುವ ಅಂತ ಹೇಳಿ ಮಕ್ಕಳಿಗೆ. Happy birthday to you, happy birthday to you, happy birthday to you, Rifa, happy birthday to you. ಇದು ಓಪನ್ ಆಗದ ಕೇಕ್. ಫೈನಲಿ ನನ್ನ ಹಸ್ಬೆಂಡಿಗೆ ಸರ್ಪ್ರೈಸ್ ಮಾಡಿದೆ. ಅವರಿಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ಅವರಂತೂ ಈ ಥರ ಮಾಡ್ತೀನಂತ ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳಿದರು. ಅವರಿಗೆ ಸ್ವಲ್ಪ ಡೌಟ್ ಇತ್ತು, ಬಟ್ ಈ ಥರ ನಾನು ಪ್ರೆಸೆಂಟ್ ಮಾಡ್ತೀನಂತ ಗೊತ್ತಿರಲಿಲ್ಲ ಅಂತೆ. ತುಂಬಾ ಖುಷಿ ಆಯಿತು. ನನ್ನ ಹಸ್ಬೆಂಡಿಗಂತೂ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಈ ಥರ ಆಗಬೇಕಾದ್ರೆ ಅವರಿಗೇನು ಒಂದು ಆಸೆ ಕೂಡ ಇರುವುದಿಲ್ಲ ಪಾಪ. ನಾನೊಂದು ಸಣ್ಣ ಮಟ್ಟದಲ್ಲಿ ಪ್ರಯತ್ನ ಮಾಡಿದೆ. ಅವರಿಗೆ ಆ ಥರನೇ ಗಿಫ್ಟ್ ಕೊಡಬೇಕು, ಈ ಥರನೇ ಏನೂ ಗೊತ್ತಿಲ್ಲ. ನಮಗೋಸ್ಕರ ಏನೆಲ್ಲ ಅವರು ಸ್ಯಾಕ್ರಿಫೈಸ್ ಮಾಡ್ತಾರೆ, ತುಂಬ ವಿಷಯದಲ್ಲಿ ಸ್ಯಾಕ್ರಿಫೈಸ್ ಮಾಡ್ತಾರೆ ಪಾಪ. ಅವರಿಗೊಂದು ಸಣ್ಣದಾಗಿ ನನ್ನ ಗಿಫ್ಟ್. ಹೆಂಗಿತ್ತು ನಿಮ್ಮ ಸರ್ಪ್ರೈಸ್ ಇವತ್ತಿಂದು ಹೇಳಿ? ಸರ್ಪ್ರೈಸ್ ಭಯಂಕರ ಸರ್ಪ್ರೈಸ್ ಇತ್ತು. ಹೌದಾ? ಮಂಗ ಮಾಡಿ ಬೀಚ್ ಕರ್ಕೊಂಡು ಬಂದು ಹೀಗೆ ಮಾಡಿದ್ದೆ. ನೀವು ಈಗೂ ಹುಂಟೆ ತಕ್ಷಣ ಸ್ವಲ್ಪ ಡೌಟ್ ಇತ್ತಲ್ಲ ನಿಮಗೆ? ತಕ್ಷಣ ವೀಕ್ಷಿಸಿ triplefamily123.com ಸಾರಿ ಚಾನಲ್. ಅಲ್ಲ, ನಿಮಗೆ ಸ್ವಲ್ಪ ಇದಿತ್ತಲ್ಲ, ಎಂತ ಸ್ವಲ್ಪ ಡೌಟ್ ಇತ್ತು. ನನ್ನ ಮಕ್ಕಳು ಕಳ್ಳರ ತರ ಆಗ್ತಿದ್ರು. ಆಕ್ಚುಲಿ ಡೌಟ್ ಬಂದಿರೋದೇ ಮಕ್ಕಳಿಂದ. ಓಕೆ, ಫೈನಲಿ ಸ್ವಲ್ಪ ಆದ್ರೂ ಇದಾಯ್ತು ಅಲ್ಲ? ಫ್ರೆಂಡ್ಸ್, ಹಾಗೆ ನಾವು ಮನೆಗೆ ಹೋಗಿ ಫುಲ್ ಫ್ರೆಶ್ ಅಪ್ ಆಗಿ ಮಕ್ಕಳನ್ನೆಲ್ಲ ಫ್ರೆಶ್ ಅಪ್ ಮಾಡಿ ನಾವು ಅವತ್ತು ನೈಟೇ ಹೊರಡಿದ್ವಿ ಮಡಿಕೇರಿಗೆ ರಿಟರ್ನ್. ಯಾಕಂತ ಹೇಳಿದರೆ ನೆಕ್ಸ್ಟ್ ಡೇ ನನ್ನ ಹಸ್ಬೆಂಡಿಗೆ ಸ್ವಲ್ಪ ಕೆಲಸ ಇತ್ತು. ಸೊ ಹಾಗಾಗಿ ನಾವು ಹೊರಡಲೇಬೇಕಾಗಿತ್ತು. ಹಾಗೆ ನಾವು ಎಲ್ಲನೋ ಪಾರ್ಟಿ ಎಲ್ಲ ಮಾಡಿ ಅಲ್ಲಿಂದ ನೈಟ್ ಹೊರಡಿದ್ವಿ. ಇವಾಗ ಸುಳ್ಯ ಆದಮೇಲೆ ಸ್ವಲ್ಪ ಎದುರು ಬಂದರೆ ನಮಗೆ ಗಲ್ಫ್ ಹೋಟೆಲ್ ಸಿಗುತ್ತೆ. ಸೊ ಅಲ್ಲಿ ನಾವು ನಿಲ್ಲಿಸಿದ್ವಿ. ಯಾಕಂತ ಹೇಳಿದರೆ ನಾಷ್ಟ ಏನಾದರೂ ಮಾಡುವ ಅಂತ. ಅಲ್ಲಿ ಪತ್ತಲ್ ಮತ್ತು ಇದು ಉಂಟಲ್ಲ ಡಿಸ್ಕೋ ಮಸಾಲೆ ಫ್ರೈ ಅಂತೂ ಸೂಪರ್ ಆಗಿತ್ತು ಫ್ರೆಂಡ್ಸ್. ನೀವು ಈ ಹೋಟೆಲ್ಗೆ ಬಂದರೆ ಟ್ರೈ ಮಾಡಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.